ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ್ವಾಸ್ತು ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರ. ದಿನಾಂಕ 26/3/2025 ಈ ದಿನದ ಪಂಚಾಂಗ, ತಿಥಿ ಹಾಗೆ ಯಾವ ರಾಶಿಗೆ ಇವತ್ತು ಶುಭವಾಗಿದೆ, ಯಾವ ರಾಶಿಗೆ ಅಶುಭವಾಗಿದೆ, ಹಾಗೆ ಮುಂದುವರೆದು ಯಾವ ವಿಚಾರದ ಬಗ್ಗೆ ಗುರೂಜಿಗಳು ಇವತ್ತು ತಿಳಿಸ್ಕೊಡ್ತಾರೆ ನೋಡ್ತಾ ಹೋಗೋಣ. ಮೊದಲನಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಮಸ್ತೆ ಗುರೂಜಿ. ಓಂ ಪ್ರಿಯಂಗು ಕಲಿಕಾಕ್ಷಾಮಂ ರೂಪೇಣ ಅಪ್ರತ್ಯಂ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ. ಖ್ಯಾತ ಜ್ಯೋತಿಷ್ಯ ವಾಸ್ತು ತಜ್ಞರಾದಂತಹ ಮಂಜುನಾಥ್ ಗುರೂಜಿ ಅವರನ್ನ ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿದ್ದಾಯ್ತು. ತಡ ಮಾಡೋದು ಬೇಡ, ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಗುರೂಜಿ ಇವತ್ತಿನ ಪಂಚಾಂಗ ಮತ್ತೆ ತಿಥಿಯನ್ನ ನೋಡೋಣ. ಇವತ್ತು ತುಂಬ ವಿಶೇಷವಾಗಿ 26 ಮಾರ್ಚ್ 2025 ದ್ವಾದಶಿ ತಿಥಿ ಆಗಿರುವಂಥದ್ದು. ಕೃಷ್ಣ ಪಕ್ಷ, ಧನಿಷ್ಠ ನಕ್ಷತ್ರ, ವಿಶೇಷವಾಗಿ ಧನಿಷ್ಠ ಮಂಗಳನ ನಕ್ಷತ್ರ ಅಂತ ಹೇಳ್ತೀವಿ. ಸಿದ್ಧ ಯೋಗ ಮತ್ತು ವಾರ ಬುಧವಾರವಾಗಿರುವಂಥದ್ದು. ಕೌಲವಕರ್ಣ. ಇವತ್ತು ಬೆಂಗಳೂರಿನ ಕಾಲಮಾನದಲ್ಲಿ ನಾವು ನೋಡೋದಾದರೆ 6 ಗಂಟೆ 20 ನಿಮಿಷಕ್ಕೆ ಸೂರ್ಯೋದಯ ಅಂತ ಹೇಳ್ತೀವಿ, 6 ಗಂಟೆ 29 ನಿಮಿಷಕ್ಕೆ ಸೂರ್ಯಾಸ್ತ ಅಂತ ಹೇಳ್ತೀವಿ. ಮತ್ತು ತುಂಬ ವಿಶೇಷವಾಗಿ ಇವತ್ತಿನ ಒಂದು ರಾಹುಕಾಲದ ಸಮಯ 12 ಗಂಟೆ 25 ನಿಮಿಷದಿಂದ 1 ಗಂಟೆ 56 ನಿಮಿಷ. ಅದೇ ರೀತಿ ಯಮಗಂಡ ಕಾಲ 7 ಗಂಟೆ 52 ನಿಮಿಷದಿಂದ 9 ಗಂಟೆ 23 ನಿಮಿಷ. ಗುಳಿಕ ಕಾಲ 10 ಗಂಟೆ 54 ನಿಮಿಷದಿಂದ 12 ಗಂಟೆ 25 ನಿಮಿಷವಾಗಿರುವಂಥದ್ದು. ಮತ್ತು ಅಭಿಜಿತ ಮುಹೂರ್ತ 12 ಗಂಟೆ 1 ನಿಮಿಷದಿಂದ 12 ಗಂಟೆ 50 ನಿಮಿಷ. ಇವತ್ತಿನ ಒಂದು ಮುಹೂರ್ತ ಭಾಗದ ವಿಚಾರದಲ್ಲಿ ಪಂಚಾಂಗವಿರುವಂಥದ್ದು. ಓಕೆ, ಇವತ್ತಿನ ಪಂಚಾಂಗ ಮತ್ತೆ ತಿಥಿಯನ್ನ ನೋಡಿದ್ವಿ ಗುರೂಜಿ. ದ್ವಾದಶ ರಾಶಿಗಳ ಫಲಾಫಲವನ್ನ ನೋಡ್ತಾ ಹೋಗೋಣ. ಮೊದಲನೇ ರಾಶಿ ಮೇಷರಾಶಿಯ ಇವತ್ತಿನ ದಿನ ಹೇಗಿದೆ ಇವರಿಗೆ? ಮೇಷರಾಶಿಯವರಿಗೆ ಮನೆಯ ಚಿಂತನೆಗಳು ನಿಮಗೆ ಸ್ವಲ್ಪ ಉದ್ಯೋಗವನ್ನು ತರಬಹುದು. ಇವತ್ತಿನ ದಿನ ನೀವು ಸಾಲ ತೆಗೆದುಕೊಳ್ಳಲು ಹೊರಟಿದ್ರೆ ನೀವು ಇಂದು ಸಾಲ ಪಡೆಯುವುದನ್ನು ಸ್ವಲ್ಪ ಮುಂದಕ್ಕೆ ಹಾಕಿ, ಅದರಿಂದ ನಿಮಗೆ ಒತ್ತಡರಹಿತವಾಗಿರುವಂಥ ದಿನವಾಗುವಂಥದ್ದು. ಸೊ ಇವತ್ತು ಸ್ವಲ್ಪ ಮೇಷರಾಶಿಯವರಿಗೆ ಒತ್ತಡದ ದಿನ ಆಗಿದೆ. ಒತ್ತಡವನ್ನ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಏನಾದರೂ ತಂತ್ರ ಅಥವಾ ಪರಿಹಾರ ಏನಾದರೂ ಇದೆಯಾ? ಆದಷ್ಟು ಸ್ಫಟಿಕ ಮಾಲೆ ಧಾರಣೆ ಮಾಡ್ಬೋದು, ಅಥವಾ ಸ್ಫಟಿಕದ ಒಂದು ಶಿವಲಿಂಗ ಇರುತ್ತೆ ಮನೆಯಲ್ಲಿ, ಅಥವಾ ಸ್ಫಟಿಕದ ಏನೇ ವಸ್ತು ಇದ್ರೆ, ಶ್ರೀಯಂತ್ರ ಇರುತ್ತೆ, ಅದಕ್ಕೆ ಸ್ವಲ್ಪ ಜಲಾರ್ಚನೆ ಮಾಡುವಂಥದ್ದು. ಮನೆಯಲ್ಲಿರುವಂಥ ಶುಭ ಪೂಜೆಗೆ ತಗೊಳ್ಳುವಂಥ ನೀರಾಗಿರ್ಬೋದು, ಅಥವಾ ಒಂದು ಗಂಗಾ ಜಲದ ಒಂದು ಜಲಾರ್ಚನೆ ಮಾಡೋದ್ರಿಂದ ಮನಸ್ಸು ಶಾಂತಿಯಾಗುತ್ತೆ, ಒತ್ತಡ ಕಮ್ಮಿ ಆಗುತ್ತೆ. ಒತ್ತಡವನ್ನ ಕಡಿಮೆ ಮಾಡಿಕೊಂಡು ಮನಸ್ಸು ಶಾಂತಿಯುತವಾಗಿ ಇಟ್ಕೊಳ್ಳೋದಕ್ಕೆ ಮೇಷರಾಶಿಯವರು ಸಹ ಗುರೂಜಿ ಹೇಳ್ಕೊಟ್ಟಂತಹ ತಂತ್ರವನ್ನ ಅನುಸರಿಸಿ ಅಂತ ಹೇಳ್ತಾ, ಗುರೂಜಿ ಮುಂದೆ ವೃಷಭ ರಾಶಿಯ ಇವತ್ತಿನ ದಿನ ಹೇಗಿದೆ? ವೃಷಭ ರಾಶಿ ಇಂದು ನಿಮಗಾಗಿ ಸಾಕಷ್ಟು ಸಮಯವನ್ನು ಹೊಂದಿರುವ ದಿನ ಮತ್ತು ನಿಮ್ಮ ಮನಸ್ಥಿತಿ ಇಡೀ ದಿನ ಚೆನ್ನಾಗಿರುವಂಥದ್ದು. ಇವತ್ತು ತುಂಬ ಆನಂದದಾಯಕವಾಗಿರುವಂಥ ದಿನ ನಿಮ್ಮ ವೃಷಭ ರಾಶಿಯವರದಾಗಿರುವಂಥದ್ದು. ಇವತ್ತಿನ ದಿನ ವೃಷಭ ರಾಶಿಯವರಿಗೆ ಕೂಡ ಆನಂದಮಯವಾಗಿರುವಂತಹ ದಿನವಾಗಿದೆ. ಒಳ್ಳೆಯದಾಗ್ಲಿ. ಮುಂದುವರೆದು ಮುಂದಿನ ರಾಶಿ ಮಿಥುನ ರಾಶಿಯ ಇವತ್ತಿನ ರಾಶಿಯ ಫಲಾಫಲ ಹೇಗಿದೆ ಗುರೂಜಿ? ಮಿಥುನ ರಾಶಿಯವರು ನೀವು ಇವತ್ತು ವಿರಾಮದ ಸಂತೋಷವನ್ನು ಅನುಭವಿಸಲಿದ್ದೀರಿ. ಮತ್ತು ನಿಮಗೆ ತಿಳಿದ ಜನರ ಮೂಲಕ ಆದಾಯದ ಹೊಸ ಮೂಲ ಕಂಡು ಬರುತ್ತೆ. ಅಂದರೆ ಮಲ್ಟಿಪಲ್ ಇನ್ವೆಸ್ಟ್ಮೆಂಟ್ಸ್ ಅಂತ ಏನು ಹೇಳ್ತೀರಾ, ಅದಕ್ಕೆ ಪ್ಲ್ಯಾನ್ ಮಾಡ್ಕೊಳ್ಳೋದಕ್ಕೆ ಇವತ್ತಿನ ದಿನ ವೃಷಭ ರಾಶಿಯವರಿಗೆ ತುಂಬ ಚೆನ್ನಾಗಿರುವಂಥದ್ದು ನೋಡ್ತಾ ಬರ್ತೇವೆ. ಮಿಥುನ ರಾಶಿಯವರಿಗೆ ಇವತ್ತಿನ ದಿನ ಕೂಡ ತುಂಬ ಫಲಪ್ರದಾಯಕವಾಗಿದೆ ಅಂತ ಹೇಳ್ತಾ ಗುರೂಜಿ ಮುಂದುವರೆದು ಕರ್ಕಾಟಕ ರಾಶಿಯ ಇವತ್ತಿನ ದಿನ ಹೇಗಿದೆ? ಕರ್ಕಾಟಕ ರಾಶಿಯವರಿಗೆ ಮಕ್ಕಳೊಂದಿಗೆ ಆಟ ಆಡುವಂಥದ್ದು ಮತ್ತು ಯಾವುದೇ ಒಂದು ಅದ್ಭುತ ಚಿಕಿತ್ಸೆ ಒಂದು ಫಲಕಾರಿಯಾಗುವಂಥದ್ದು. ರೆಗ್ಯುಲರ್ ಆಗಿ ನೀವೇನೋ ಒಂದು ಇಂಗ್ಲೀಷ್ ಮೆಡಿಸಿನ್ಸು, ಮಾಡರ್ನ್ ಮೆಡಿಸಿನ್ಸು ಟ್ರೈ ಮಾಡ್ತಾ ಇರ್ತೀರಾ, ಅದರಲ್ದಿರೋ ಹೊಸ ಒಂದು ಏನಾದರೂ ಮ್ಯಾಗ್ನೆಟೋಥೆರಪಿ ಅಥವಾ ಈ ರೀತಿ ಒಂದು ಚಿಕಿತ್ಸಾ ಕ್ರಮಗಳನ್ನು ಇವತ್ತು ನಿಮ್ಮ ರಾಶಿಯವರು ಇದರಿಂದ ಅಳವಡಿಸ್ಕೊಳ್ಳೋದ್ರಿಂದ ನಿಮಗೆ ಖುಷಿ ಕೊಡುವಂಥ ದಿನವಾಗಿರೋ. ಸೊ ಇವತ್ತಿನ ದಿನ ಕೂಡ ಕರ್ಕಾಟಕ ರಾಶಿಯವರಿಗೆ ಖುಷಿದಾಯಕವಾದಂತಹ ದಿನವಾಗಿದೆ. ಗುರೂಜಿ ನಮಗೆ ಒಂದು ಪ್ರಶ್ನೆ ಬಂದಿದೆ. ಸೊ ಅವರ ಹೆಸರು ಬಂದು ಸಂಕೇತ್ ಅಂತ ಹೇಳ್ತಾ ಇದ್ದಾರೆ. ಸಂಕೇತ್ ಅವರು ಅವರ ಜನ್ಮ ದಿನಾಂಕವನ್ನ ಕಳಿಸಿದ್ದಾರೆ ಗುರೂಜಿ. 3/12/1982. ಸಮಯ 4 ಗಂಟೆ 2 ನಿಮಿಷ ಬೆಳಗಿನ ಜಾವ. ಗುರೂಜಿ ಇವರು ಸ್ಥಳ ಬಂದು ಬೀದರು. ಇವರು ಕೇಳ್ತಾ ಇದ್ದಾರೆ ದಾಂಪತ್ಯದ ವಿಚಾರದ ಬಗ್ಗೆ, ಅಂದ್ರೆ ಇವರು ಸೆಕೆಂಡ್ ಮ್ಯಾರೇಜ್ ವಿಚಾರದ ಬಗ್ಗೆನೂ ಕೂಡ ಕೇಳ್ತಾ ಇದ್ದಾರೆ ಗುರೂಜಿ. ನೋಡಿ, ಸಂಕೇತ್ ಅಲ್ವಾ ಇವರ ಪೂರ್ಣ ಹೆಸರು? ಸಂಕೇತ್ ಅವರು ಕೊಟ್ಟಿರುವಂತಹ ಜಾತಕದ ವಿಚಾರವಾಗಿ ನೋಡೋದಾದ್ರೆ, ಸಂಕೇತ್ ಅವರ ಒಂದು ಜಾತಕದ ಪ್ರಕಾರ ಇವರು ಹುಟ್ಟಿರುವಂಥದ್ದು ಶುಕ್ರವಾರ ಅಂತ ಹೇಳ್ತೀವಿ. ಮಿಥುನ ರಾಶಿ ಆರ್ದ್ರ ನಕ್ಷತ್ರ ಬರುವಂಥದ್ದು, ಮತ್ತೆ ತುಲಾ ಲಗ್ನ ಜಾತಕ. ಸೊ ಯಾವುದು ತುಲಾ ಲಗ್ನ ಆಗಿರ್ತಾರೆ ಇವರು ಜಾಸ್ತಿ ಹೆಚ್ಚು ಒಂದು ಸಂಬಂಧಗಳಿಗೆ ಬೆಲೆ ಕೊಡುವಂಥದ್ದು. ಬಟ್ ಆದ್ರೆ ಇವರಿಗೆ ಸಂಬಂಧದಲ್ಲಿ ಒಳ್ಳೆ ಸಹಕಾರ ಸಿಗ್ತಿರಲ್ಲ. ಏನೋ ಒಂದು ತೊಳಲಾಟಗಳು, ಮಾನಸಿಕ ಒತ್ತಡಗಳನ್ನ ನೋಡ್ತಾ ಬರ್ತೇವೆ. ಮದುವೆಗೆ ಸಂಬಂಧಪಟ್ಟಂಥದ್ದು ಗ್ರಹ ಸಪ್ತಮಾಧಿಪತಿ ಕುಜ ಚತುರ್ಥ ಭಾವದಲ್ಲಿ 0 ಡಿಗ್ರಿಯಲ್ಲಿ ಇರುವಂತದ್ದು. ಉಚ್ಚ ಕುಜ ಇದ್ದಾರೆ, ಆದ್ರೂ ತುಂಬಾ ಒಂದು 0 ಡಿಗ್ರಿ ಗ್ರಹ ಇವರಿಗೆ ಸಮಸ್ಯೆಗಳನ್ನ ಕೊಡ್ತಾ ಇದೆ.
ಬಹುಮುಖ್ಯವಾಗಿ ಕುಟುಂಬ ಸ್ಥಾನ ಅಂದರೆ ದ್ವಿತೀಯ ಸ್ಥಾನ ಅಂತ ಹೇಳ್ತೀವಿ. ದ್ವಿತೀಯ ಸ್ಥಾನದಲ್ಲಿ ಇವರಿಗೆ 4 ಗ್ರಹಗಳ ಕೂಟ. ಈಗ ನಾವು ಗೋಚಾರದಲ್ಲಿ ನೋಡ್ತಾ ಬರ್ತೀವಿ, ಏಪ್ರಿಲ್ ಮಾಸ ಭವಿಷ್ಯದಲ್ಲಿ ಹೇಳ್ತಾ ಇದ್ವಿ, ಪ್ರತಿಯೊಂದು ರಾಶಿಗೆ ಯಾವಾಗಲೂ 4 ಅಥವಾ ಪಂಚಗ್ರಹಗಳ ಕೂಟ ಆದಾಗ ಆ ರಾಶಿಗೆ ಒತ್ತಡಗಳು ಜಾಸ್ತಿ ಇರುತ್ತೆ. ಇವರಿಗೆ ಕುಟುಂಬ ಸ್ಥಾನದಲ್ಲಿ 4 ಗ್ರಹಗಳ ಸಂಕೇತ ಅವರಿಗೆ ಇರೋದ್ರಿಂದ ಇವರಿಗೆ ಕುಟುಂಬದಲ್ಲಿ ಅಡಚಣೆ ಆಗಿರುವಂಥದ್ದು, ಮದುವೆಯಲ್ಲಿ ಡಿವೋರ್ಸು, ಈ ರೀತಿ ಕಾಂಬಿನೇಷನ್ ಮೊದಲನೇ ಮದುವೆಯಲ್ಲಿ ಆಗಿರುವಂಥದ್ದು ಕಂಡು ಬರ್ತಾ ಇದೆ. ಸೊ ಈಗ ಶನಿ ಮಹಾದಶೆಯಲ್ಲಿ ಗುರು ಅಂತರ್ದಶ ನಡೀತಾ ಇದೆ. ಆದಷ್ಟು ಈ ವರ್ಷದ ಜುಲೈ ನಂತರ ಇವರಿಗೆ ಸೆಕೆಂಡ್ ಮ್ಯಾರೇಜ್ ಅಂತ ಏನ್ ಹೇಳ್ತೀವಿ ಅದರ ಯೋಗ ಕೂಡ ಬರುವಂತದ್ದು. ಮತ್ತೆ ರಾಶಿಗೆ ಪೂರ್ಣ ಪ್ರಮಾಣದಲ್ಲಿ ಗುರುಬಲ, ಮಿಥುನ ರಾಶಿಯವರಿಗೆ ಮೇ 15 ನಂತರ ಪೂರ್ಣ ಪ್ರಮಾಣದಲ್ಲಿ ಗುರುಬಲ ಕೂಡ ಬರುವಂತದ್ದು. ಮತ್ತೆ ಸಪ್ತಮ ಸ್ಥಾನಕ್ಕೆ ಬಲ ತುಂಬೋದ್ರಿಂದ ಸ್ವಲ್ಪ ಆಗಸ್ಟ್ ವರೆಗೂ ಕಳೆದು ಆಗಸ್ಟ್ ನಂತರ ಇವರಿಗೆ ಮುಂದೆ ಜುಲೈ ಅಥವಾ ಜುಲೈ ನಂತರನೂ ಚೆನ್ನಾಗಿದೆ, ಆಗಸ್ಟ್ ಅಲ್ಲಿ ಇನ್ನೂ ತುಂಬಾ ಒಳ್ಳೆಯದಾಗಿರುವಂತದ್ದು. ಆದ್ರೆ ಇವರಿಗೆ ಮೊದಲನೇ ಒಂದು ವಿವಾಹದ ಎಲ್ಲಾ ಪ್ರಕ್ರಿಯೆಗಳನ್ನು ಕಂಪ್ಲೀಟ್ ಮಾಡಿ ಇವರು ಮುಂದುವರಿಯೋದು ತುಂಬಾ ಒಳ್ಳೆಯದು, ಸೂಕ್ತ ಅಂತ ತಿಳಿಸ್ತಾ ಇದ್ದೀನಿ. ದಶಾಸ್ವಾಮಿಯಾದ ನಡೀತಿರುವಂತ ಶನಿ ಮಹಾದಶ ನಡೀತಿರುವಂತಹದ್ದು, ಶನಿಗೆ ಸಂಬಂಧಪಟ್ಟಿರುವಂತ ದೇವಸ್ಥಾನ, ಶನಿಗೆ ಸಂಬಂಧಪಟ್ಟಿರುವಂತ ಶನಿ ಚಾಲಿಸ ಆಗಿರ್ಬೋದು, ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು, ಹನುಮಾನ್ ಚಾಲಿಸ ಹೇಳುವಂಥದ್ದು, ಶನಿಗೆ ಸಂಬಂಧಿತಪಟ್ಟಿರುವಂತ ಯಾವುದೇ ಪರಿಹಾರಗಳು, ಮಣಿ ಮಂತ್ರ ಔಷಧಿ ಅಂತ ಹೇಳ್ತೀವಿ. ಉದಾಹರಣೆಗೆ ಶನಿಗೆ ಒಳ್ಳೆ ಶುಭ ವರ್ಣದ ಒಂದು ಬಣ್ಣ ಅಥವಾ ಶುಭ ಹಳ್ಳು ಅಂತ ಹೇಳ್ತೀವಿ, ನೀಲಮಣಿ ಹಳ್ಳನ್ನ ಬಲಗೈ ಮಧ್ಯದ ಬಳ್ಳಲ್ಲಿ ಧರಿಸುವಂಥದ್ದಾಗಿರ್ಬೋದು, ಅಥವಾ ಶನಿಯ ದೇವಸ್ಥಾನಕ್ಕೆ ಸೇವೆಗಳನ್ನ ಕೊಡುವಂಥದ್ದಾಗಿರ್ಬೋದು. ಈ ರೀತಿ ಪರಿಹಾರ ಮಾಡ್ಕೊಳ್ಳೋದ್ರಿಂದ ಸಂಕೇತ ಅವರಿಗೆ ದಾಂಪತ್ಯ ಜೀವನದಲ್ಲಿ ಬಂದಿರುವಂತಹ ಕಷ್ಟ ಕಾರ್ಪಣ್ಯಗಳು ನಿವಾರಣೆ ಆಗಿ, ಮೊದಲನೇ ಮದುವೆಯಲ್ಲಿ ಅಡಚಣೆ ಎಲ್ಲ ನಿವಾರಣೆ ಆಗಿ ಅದನ್ನೆಲ್ಲ ಸಾಲ್ವ್ ಮಾಡಿಕೊಂಡು ಎರಡನೇ ಮದುವೆ ನಿಮ್ಗಾಗಕ್ಕೆ ರೂಟ್ ಕ್ಲಿಯರ್ ಆಗುವಂಥದ್ದು ಇವರಿಗೆ ಆನಂದದಾಯಕವಾಗಿ ಇರಬಹುದು. ಓಕೆ, ಸಂಕೇತ್ ಅವರು ಅವರ ಒಂದು ದಾಂಪತ್ಯದ ವಿಚಾರದ ಬಗ್ಗೆ ನಮಗೆ ಪ್ರಶ್ನೆಯನ್ನ ಕಳಿಸಿದ್ರು. ಸಂಕೇತ್ ಅವರ ಪ್ರಶ್ನೆಗೆ ಮಂಜುನಾಥ್ ಗುರೂಜಿಗಳು ಸಹ ಉತ್ತರಿಸಿದ್ದಾರೆ. ಹಾಗೆ ನೀವು ಗುರೂಜಿ ಏನ್ ಹೇಳಿದ್ರು, ಯಾವ ಒಂದು ಕ್ರಮವನ್ನ ಹೇಳಿದ್ರು ಆ ಕ್ರಮವನ್ನ ಅನುಸರಿಸಿ ಸೊ ಮುಂದಿನ ಜುಲೈ ಮತ್ತೆ ಆಗಸ್ಟ್ ನಲ್ಲಿ ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳಿ ತಿಳಿಸ್ತಾ ಗುರೂಜಿ ಕರ್ಕಾಟಕ ರಾಶಿಯವರೆಗೆ ನಾವು ದಿನ ಭವಿಷ್ಯವನ್ನ ನೋಡಿದ್ವಿ. ಮುಂದಿನ ರಾಶಿ ಸಿಂಹ ರಾಶಿಯ ದಿನ ಭವಿಷ್ಯ ನೋಡೋಣ ಗುರೂಜಿ. ಸಿಂಹ ರಾಶಿಯವರು ನೀವು ಇವತ್ತು ಹಣಕ್ಕೆ ಸಂಬಂಧಿಸಿದಂತ ಸಮಸ್ಯೆಯ ಕಾರಣದಿಂದ ಸ್ವಲ್ಪ ತೊಂದರೆಗೊಳಗಾಗಬಹುದು. ಆದರೆ ನಿಮ್ಮ ಸೃಜನಶೀಲ ವ್ಯಕ್ತಿತ್ವದಿಂದ, ನಿಮ್ಮ ಕ್ರಿಯಾತ್ಮಕ ಚಿಂತೆಯಿಂದ ಆ ಹಣದ ಏನು ಸಂಬಂಧಿಸಿದ ಸಮಸ್ಯೆಯಿಂದ ತಾವು ಹೊರಗಡೆ ಬರ್ತೀರಾ. ಧೃತಿಗೆಡಬೇಡಿ. ತಾತ್ಕಾಲಿಕವಾಗಿ ಇವತ್ತಿನ ದಿನ ಮಾತ್ರ ಒತ್ತಡದಾಯಕವಾಗಿ ಹಣಕಾಸಿಗೆ ಸಂಬಂಧಪಟ್ಟಂತದ್ದು ಇರುವಂತದ್ದು. ಇದನ್ನ ನೀವು ನಿಮ್ಮ ಕ್ರಿಯಾತ್ಮಕ ಕೆಲಸದಿಂದ ಹೊರಗೆ ಬರುವಂತದ್ದು ನೋಡ್ತಾ ಬರ್ತೀವಿ. ಓಕೆ ಗುರುಜಿ, ಸಿಂಹ ರಾಶಿಯವರು ಯಾವ ಒಂದು ದಿಕ್ಕಿನ ಕಡೆ ಪ್ರಯಾಣವನ್ನ ಬೆಳೆಸಿದ್ರೆ ಇವತ್ತಿನ ದಿನ ಒಳ್ಳೇದಾಗುತ್ತೆ? ಅವರು ಸಿಂಹ ರಾಶಿಯವರು ಪೂರ್ವ ದಿಕ್ಕಿನ ಕಡೆ ಪ್ರಯಾಣ ಬೆಳೆಸೋದು, ಪೂರ್ವ ದಿಕ್ಕಿನ ಕೆಲಸ ಕಾರ್ಯಗಳನ್ನ ಮಾಡೋದ್ರಿಂದ ಇವರಿಗೆ ಒಳ್ಳೇದಾಗುತ್ತೆ. ಸಿಂಹ ರಾಶಿಯ ನಂತರ ಕನ್ಯಾ ರಾಶಿಯ ಇವತ್ತಿನ ದಿನ ನೋಡೋಣ ಗುರುಜಿ. ಕನ್ಯಾ ರಾಶಿಯವರು ನಿಮ್ಮ ಸಕಾರಾತ್ಮಕ ದೃಷ್ಟಿಕೋನ ಇವತ್ತು ನಿಮ್ಮ ಎಲ್ಲಾ ಸುತ್ತಲಿನವರಿಂದ ನಿಮ್ಮ ಕಡೆ ಆಕರ್ಷಿಸಬಹುದು. ಈ ಸಕಾರಾತ್ಮಕ ಚಿಂತನೆ ಮತ್ತು ಸಕಾರಾತ್ಮಕ ದೃಷ್ಟಿಕೋನವನ್ನು ಅಳವಡಿಸಿಕೊಳ್ಳಿ, ಕೆಲಸ ಕಾರ್ಯಗಳಲ್ಲಿ ಮುಂದುವರಿಯಿರಿ ಅಂತ ಹೇಳ್ತೀನಿ. ಓಕೆ, ಕನ್ಯಾ ರಾಶಿಯವರಿಗೆ ಕೂಡ ಇವತ್ತಿನ ದಿನ ಶುಭದಾಯಕವಾಗಿದೆ, ಒಳ್ಳೇದಾಗ್ಲಿ ಅಂತ ಹೇಳಿ ತಿಳಿಸ್ತಾ ಮುಂದಿನ ರಾಶಿ ತುಲಾ ರಾಶಿಯ ಬಗ್ಗೆ ನೋಡೋಣ ಗುರುಜಿ. ಹೇಗಿದೆ ಇವತ್ತಿನ ಈ ದಿನ? ನಿಮ್ಮ ಹೇರಳ ಶಕ್ತಿಯನ್ನು ಹೊಂದಿರುವಂಥದ್ದು ದಿನ ಇದಾಗಿರುತ್ತೆ. ಆದರೂ ಕೂಡ ಕೆಲಸದ ಒತ್ತಡ, ನಿಮ್ಮ ಉದ್ವಿಗ್ನತೆ, ಒಂದು ಉನ್ಮಾದ, ಉದ್ವಿಗ್ನ ಅಂತ ಹೇಳ್ತೀವಿ, ಅದನ್ನು ತೋರಿಸ್ಕೊಡುವಂಥದ್ದು. ಆದಷ್ಟು ತಾಳ್ಮೆ ಇರಲಿ, ಇದರಿಂದ ನೀವು ಈ ದಿನದ ಕಷ್ಟ ಕಾರ್ಪಣ್ಯಗಳಿಂದ ಮೇಲ್ ಬರ್ತೀರಾ ಅಂತ ಹೇಳಿ. ಓಕೆ, ಏನಾದರೂ ಪರಿಹಾರ ಕ್ರಮ, ತಾಳ್ಮೆ ತೆಗೆದುಕೊಳ್ಳೋದಕ್ಕೆ ಅವ್ರಿಗೆ ಏನಾದರೂ ಒಂದು ಮಂತ್ರ? ಯಾವುದೇ ಕೋಪ ಬೇಡ, ಆದರೆ ಆದಷ್ಟು ತುಲಾ ರಾಶಿಯವರು ಹೆಚ್ಚು ರಾಶಾಧಿಪತಿಯ ಮಂತ್ರ ಓಂ ಶುಂ ಶುಕ್ರಾಯ ನಮಃ ಅನ್ನೋ ಒಂದು ಬೀಜ ಮಂತ್ರವನ್ನು ಹೇಳ್ಬೋದು. ಓಕೆ, ತುಲಾ ರಾಶಿಯ ಇವತ್ತಿನ ದಿನ ಭವಿಷ್ಯವನ್ನ ನೋಡಿದ್ವಿ ಗುರುಜಿ. ಮುಂದುವರೆದು ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಈ ದಿನ? ವೃಶ್ಚಿಕ ರಾಶಿಯವರು ನಿಮ್ಮ ಒಂದು ಯಾವುದೋ ಒಂದು ಆಧ್ಯಾತ್ಮಿಕ ವ್ಯಕ್ತಿಯ ಭೇಟಿ ಆಗುವಂಥದ್ದು, ಅವರಿಂದ ಆಶೀರ್ವಾದ ಪಡೆದುಕೊಳ್ಳುವಂಥದ್ದು, ಅದರಿಂದ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗುವಂಥದ್ದು, ನಿಮ್ಮ ಸ್ಪಿರಿಚುವಲ್ ಅಂದ್ರೆ ಆಧ್ಯಾತ್ಮಿಕದ ಕಡೆ ಒಲವು ಇವತ್ತಿನ ದಿನ ಜಾಸ್ತಿ ಆಗುವಂಥದ್ದು. ಓಕೆ, ವೃಶ್ಚಿಕ ರಾಶಿಯವರಿಗೆ ಕೂಡ ಇವತ್ತು ಆಧ್ಯಾತ್ಮಿಕತೆ ಕಡೆ ಅವ್ರಿಗೆ ಒಲವು ಕೂಡ ಹೆಚ್ಚಾಗಿ ದೇವಸ್ಥಾನ, ಪೂಜೆ ಪುನಸ್ಕಾರಗಳಲ್ಲಿ ಕೂಡ ತೊಡಕೊಳ್ಳುವಂಥದ್ದು. ಒಳ್ಳೇದಾಗ್ಲಿ, ನಿಮ್ಗೆ ದೇವರ ಆಶೀರ್ವಾದ ಇರ್ಲಿ ಅಂತ ಹೇಳಿ ತಿಳಿಸ್ತಾ ಗುರುಜಿ ಮುಂದುವರೆದು ಧನುರ್ ರಾಶಿ. ನಿಮ್ಮ ಚೈತನ್ಯವನ್ನು ಪುನರ್ ಸಂಪಾದಿಸಲು ಮತ್ತು ವಿಶ್ರಾಂತಿ ತೆಗೆದುಕೊಳ್ಳಲು ಸೂಕ್ತವಾಗಿರುವಂಥ ದಿನ. ಯಾವುದೇ ಒತ್ತಡ ಇಲ್ಲ. ಆದಷ್ಟು ಇವತ್ತು ನಿಮ್ಮ ಚೈತನ್ಯವನ್ನು ಹೆಚ್ಚು ಮಾಡಿಕೊಳ್ಳಿ, ವಿಶ್ರಾಂತಿ ಪಡ್ಕೊಳ್ಳಿ, ನಿಮ್ಮನ್ನು ನೀವು ರೀಎನರ್ಜೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಈ ರಾಶಿ. ಓಕೆ, ಸೊ ಅವ್ರಿಗೆ ಏನಾದರೂ ತಂತ್ರಗಳು, ಪರಿಹಾರಗಳು ಏನಾದರೂ ಇದೆಯಾ ಗುರುಜಿ? ಯಾವುದೇ ರೀತಿ ಮುಂಗೋಪದ ದಿನವಾಗಿರುವುದರಿಂದ ಆದಷ್ಟು ಶಾಂತವಾಗಿರಿ, ಯಾವುದೇ ಮಾತಿಗೆ ಪ್ರತಿಕ್ರಿಯೆಯನ್ನು ನೀಡಬೇಡಿ ಅಂತ ಒಂದು ಪರಿಹಾರ. ಓಕೆ ಗುರುಜಿ, ಮುಂದಿನ ರಾಶಿಯ ಫಲಾಫಲವನ್ನು ನೋಡೋಣ. ಹೇಗಿದೆ ಇವತ್ತಿನ ಈ ದಿನ ಅವರಿಗೆ?
ಅನೇಕ ಜಗಳದ ದಿನಗಳ ನಂತರ ಇವತ್ತು ನಿಮಗೆ ಶಾಂತಿಯುತವಾಗಿರುವಂಥ ದಿನ. ನಿಮ್ಮ ಸಂಗಾತಿ ನಿಮಗೆ ಪರಸ್ಪರ ಪ್ರೇಮದಲ್ಲಿ, ಅವರ ಪ್ರೇಮದ ಒಂದು ವಿಚಾರದಲ್ಲಿ, ಪ್ರೇಮದ ಒಂದು ಮಾತಿನಿಂದ ನಿಮ್ಮ ದಿನ ಇವತ್ತು ದೂಡಬಹುದಾಗಿದೆ. ಯಾವುದೇ ರೀತಿ ಸಮಸ್ಯೆ ಇಲ್ಲ. ಈ ರೀತಿ ಮಕರ ರಾಶಿಯವರಿಗೆ ಒಳ್ಳೆ ದಿನ ಆಗಿದೆ. ಮಕರ ರಾಶಿಯವರಿಗೆ ಕೂಡ ಒಳ್ಳೆ ದಿನ ಅಂತ ಹೇಳಿ ಗುರೂಜಿ ಹೇಳ್ತಾ ಇದ್ದಾರೆ. ಗುರೂಜಿ, ಮುಂದಿನ ರಾಶಿ ಕುಂಭ ರಾಶಿಯವರಿಗೆ ಇವತ್ತಿನ ದಿನ ಶುಭವೋ ಅಶುಭವೋ? ಕುಂಭರಾಶಿಯವರಿಗೆ ಶಕ್ತಿಯ ಕೊರತೆ, ಆತ್ಮವಿಶ್ವಾಸದ ಕೊರತೆ ಇವತ್ತು ಎದ್ದು ಕಾಣುವಂಥದ್ದು. ನಿಜವಾದ ಸಾಮರ್ಥ್ಯವನ್ನು ನೀವು ಅರ್ಥಕೊಂಡು ನಿಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ವೃದ್ಧಿ ಮಾಡಿಕೊಳ್ಳುವಂಥ ದಿನ ಕುಂಭರಾಶಿಯವರದಾಗಿರುತ್ತೆ. ಸೊ ಕುಂಭ ರಾಶಿಯವರಿಗೆ ಕೂಡ ಇವತ್ತು ಸ್ವಲ್ಪ ಆತ್ಮಸ್ಥೈರ್ಯದ ದಿನ ಆಗಿದೆ. ನಿಮ್ಮ ಶಕ್ತಿಯನ್ನ ನೀವು ಅರಿವಿಗೆ ತಗೊಳ್ಳುವಂತಹ ದಿನ ಆಗಿದೆ. ಗುರೂಜಿ, ಕೊನೆಯ ರಾಶಿ ಮೀನ ರಾಶಿಯ ಇವತ್ತಿನ ದಿನ ಹೇಗಿದೆ ಗುರೂಜಿ? ನಿಮ್ಮ ಆರೋಗ್ಯದ ಬಗ್ಗೆ ಇವತ್ತು ಚಿಂತಿಸೋದು ಬೇಡವಂಥ ದಿನ. ಚಿಂತಿಸಬೇಕಾಗಿಲ್ಲ. ನಿಮ್ಮ ಸುತ್ತಮುತ್ತಲಿನ ಜನರು ನಿಮಗೆ ಧೈರ್ಯ, ಒಂದು ಚೈತನ್ಯವನ್ನು ನೀಡುವಂಥದ್ದು. ಇದರಿಂದ ನಿಮ್ಮ ದಿನ ತುಂಬ ಚೆನ್ನಾಗಿರುವಂಥದ್ದು. ಸೊ ಸುತ್ತಮುತ್ತಲಿನ ಜನರಿಂದ ಮೀನ ರಾಶಿಯವರಿಗೆ ಆ ಧೈರ್ಯ ಅನ್ನೋದು ಬರುತ್ತೆ ಅಂತ ಹೇಳಿ ಗುರೂಜಿಯವರು ಕೂಡ ತಿಳಿಸ್ತಾ ಇದ್ದಾರೆ. ಹಾಗೆ ದ್ವಾದಶ ರಾಶಿಗಳ ಫಲಾಫಲಗಳನ್ನ ಕೂಡ ನಾವು ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಂಡ್ವಿ. ನಾನು ಪ್ರತಿ ಸಾರಿ ನಿಮಗೆ ಹೇಳ್ತಾ ಇರ್ತೀನಿ, ನೀವು ಗುರೂಜಿಯವರೊಟ್ಟಿಗೆ ನೇರವಾಗಿ ಮಾತನಾಡೋದಕ್ಕೆ ಆಗಲಿಲ್ಲ ಅಂದರೆ ನಾನು ಒಂದು ವಾಟ್ಸಪ್ ನಂಬರ್ನ ಕೊಡ್ತೀನಿ. ಆ ಒಂದು ವಾಟ್ಸಪ್ ನಂಬರ್ಗೆ ನೀವು ಪ್ರಶ್ನೆಯನ್ನ ಕಳಿಸೋದ್ರ ಮೂಲಕ ನಿಮ್ಮ ಗುಪ್ತ ಪ್ರಶ್ನೆಗಳು ಅಥವಾ ಗುಪ್ತ ಸಮಸ್ಯೆಗಳು ಏನೇ ಇದ್ರೂ ಸಹ ಗುರೂಜಿಗಳ ಬಳಿ ನೀವು ತಿಳಿಸ್ಬೋದು. ನೋಟ್ ಮಾಡ್ಕೊಳ್ಳಿ. ನಾನು ತಿಳಿಸ್ತಾ ಇರುವಂತಹ ವಾಟ್ಸಪ್ ನಂಬರ್ 916471377777 ಲಾಸ್ಟ್ಗೆ 777 ಬರುತ್ತೆ. ಇನ್ನೊಂದ್ಸರಿ ನಾನು ನಂಬರ್ನ ಹೇಳ್ತಾ ಇದ್ದೀನಿ, 9164713777. ಈ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ಪ್ರಶ್ನೆಯನ್ನ ಕೇಳಿ ಅಂತ ಹೇಳಿ ತಿಳಿಸ್ತಾ, ನಾವು ಕಳೆದ ಸಂಚಿಕೆಯಲ್ಲಿ ವೃಷಭ ರಾಶಿಯ ಏಪ್ರಿಲ್ ತಿಂಗಳ ಭವಿಷ್ಯವನ್ನ ನಾವು ತಿಳ್ಕೊಂಡಿದ್ವಿ ಗುರೂಜಿ. ಈಗ ವೃಷಭ ರಾಶಿಯ ನಂತರ ಮಿಥುನ ರಾಶಿ, ಇವರಿಗೆ ಹೇಗಿದೆ ಏಪ್ರಿಲ್ ತಿಂಗಳ ಭವಿಷ್ಯ? ನೋಡಿ, ರಾಶಿಯವರಿಗೆ ಒಂದು ಗೋಚಾರದ ಫಲನ ನೋಡ್ತಾ ಹೋದಾಗ ಇಲ್ಲಿ ಭಾಗ್ಯಸ್ಥಾನದಲ್ಲಿ ಶನಿಯ ಗೋಚಾರ ಕರ್ಮಸ್ಥಾನಕ್ಕೆ ಹೋಗುವಂಥದ್ದು ಮಾರ್ಚ್ 28ರ ನಂತರ. ಇದು ತುಂಬ ಸಪೋರ್ಟ್ ಕೊಡುವಂಥ ಪ್ಲಾನೆಟು. ಯಾಕಂದರೆ ಅಷ್ಟಮ ಭಾಗ್ಯಾಧಿಪತಿಯಾದ ಶನಿಯ ಗೋಚಾರ ನಿಮ್ಮ ಮಿಥುನ ರಾಶಿಯವರಿಗೆ ತುಂಬ ಒಳ್ಳೆಯ ಅನುಕೂಲತೆಗಳನ್ನು ಮಾಡುವಂಥದ್ದು. ಅದೇ ರೀತಿ ಗುರುವಿನ ಗೋಚಾರ, ಗುರು ಇಲ್ಲಿವರೆಗೂ ನಿಮಗೆ ಗೋಚಾರದಲ್ಲಿ ಇಲ್ಲೇನಾಗುತ್ತೆ ಅಂದರೆ 12ನೇ ಮನೇಲಿ ಗುರು ಇರುವಂಥದ್ದು. ಮುಂದಿನ ತಿಂಗಳು ಅಂದರೆ ನಿಮಗೆ ಏಪ್ರಿಲ್ ಕಳೆದು ಮೇ ತಿಂಗಳಲ್ಲಿ ಚೆನ್ನಾಗಿರುವಂಥದ್ದು. ಅಲ್ಲಿವರೆಗೂ ಗುರುವಿನ ಗೋಚಾರ ಸಾಧಾರಣವಾಗಿರುವಂಥದ್ದು. ಅದೇ ರೀತಿ ರಾಶಿಯಿಂದ 2ನೇ ಮನೆಯಲ್ಲಿ ಕುಜ ಸ್ಥಿತವಾಗಿರುವಂಥದ್ದು ಮತ್ತು ರಾಶಿಯಿಂದ ಚತುರ್ಥ ಭಾವದಲ್ಲಿ ಕೇತು ಸ್ಥಿತವಾಗಿರುವಂಥದ್ದು ಮತ್ತು 10ನೇ ಮನೆಯಲ್ಲಿ ಪಂಚಗ್ರಹಗಳ ಕೂಟ ಈ ಒಂದು ಗೋಚಾರದ ಪರಿಸ್ಥಿತಿಗಳ ಆಗಿರುವಂಥದ್ದು ಈ ಒಂದು ಮಾಸದಲ್ಲಿ ನೋಡ್ತಾ ಬರ್ತೀವಿ. ಬಹುಮುಖ್ಯವಾಗಿ ಈ ಒಂದು ಗೋಚಾರದ ಫಲ ನೋಡಬೇಕಾದಾಗ ಶನಿಯ ಒಂದು ಗೋಚಾರದ ಫಲ ನಿಮಗೆ ಕರ್ಮಸ್ಥಾನದಲ್ಲಿ ಶನಿಯ ಗೋಚಾರ ಆಗ್ತಿರುವಂಥದ್ದು. ಮಿಥುನ ರಾಶಿಯವರಿಗೆ ಇಷ್ಟು ದಿನ ಭಾಗ್ಯದಲ್ಲಿ ಶನಿ ಇದ್ದು ಕೆಲಸ ಕಾರ್ಯಗಳ ನಿಧಾನ ಆಗ್ತಿರುವವರಿಗೆ ಕರ್ಮಸ್ಥಾನಕ್ಕೆ ಶನಿ ಬರುವುದಂತಂದರೆ ಕರ್ಮ ಫಲಕ್ಕೆ ಒಳ್ಳೆಯ ಫಲ ಕೊಡುವಂಥದ್ದು. ಯಾವುದು ಕರ್ಮಫಲ ಅಂದರೆ ನೀವು ಒಬ್ಬ ವ್ಯಾಪಾರಸ್ಥರಾಗಿದ್ದರೆ ಮತ್ತು ಒಬ್ಬ ವ್ಯವಸಾಯದವರಾಗಿರ್ಬೋದು, ಉದ್ಯೋಗದಲ್ಲಿ ಬಡ್ತಿ ಅಂದರೆ ವೃದ್ಧಿ ಆಗುವಂಥದ್ದು ಯೋಗ ಇಲ್ಲಿ ನೋಡ್ತಾ ಬರ್ತೀವಿ. ಮತ್ತು ಕರ್ತವ್ಯದ ವಿಚಾರವಾಗಿ ನಿಮ್ಮ ಒಂದು ಏನು ಶ್ರದ್ಧೆ ಜಾಸ್ತಿ ಆಗುವಂಥದ್ದು ಕರ್ತವ್ಯದಲ್ಲಿ ನೋಡ್ತಾ ಇರ್ತೀವಿ. ಮತ್ತು ಇಲ್ಲೇನಾಗುತ್ತೆ ಅಂತಂದರೆ ಇನ್ನೂ ನಿಮ್ಮ ರಾಶಿಗೆ ಮಿಥುನ ರಾಶಿಯವರಿಗೆ ಈಗ ಹೇಗೆ ಕೆಲವೊಂದು ರಾಶಿಯವರು ಚಿಂತೆ ಮಾಡ್ತಾ ಇದ್ದಾರೆ, ಮೀನರಾಶಿ ಮತ್ತು ಮೇಷರಾಶಿಯವರಿಗೆ 7.5 ಅಂತ ಹೇಳ್ತಾರೋ, ಮಿಥುನ ರಾಶಿಯವರಿಗೆ 7.5 ಯಾವುದೇ ಭಯ ಇಲ್ಲ. ಇನ್ನೂ 5 ವರ್ಷಗಳ ಕಾಲ ಇವರಿಗೆ ಯಾವುದೇ ರೀತಿಯ ಎಫೆಕ್ಟ್ಸ್ನ ಇಲ್ಲದೆ ಇರೋದ್ರಿಂದ ಶನಿ ನಿಮಗೆ ಒಳ್ಳೆಯದನ್ನೇ ಮಾಡುವಂಥದ್ದು ನಾವು ಇಲ್ಲಿ ನೋಡ್ತಾ ಬರ್ತೀವಿ. ಓಕೆ ಗುರೂಜಿ, ಈಗ ಬೇರೆ ಅಂದರೆ ಈಗ ನಾವು ತಿಳ್ಕೊಂಡ್ವಿ ಮಾರ್ಚ್ 28ರಲ್ಲಿ ಶನಿ ಗ್ರಹ ಸಂಚಾರ ಆಗ್ತಾ ಇದೆ, ಕುಂಭ ರಾಶಿಯಿಂದ ಮೀನ ರಾಶಿಗೆ ಗ್ರಹ ಸಂಚಾರ ಆಗ್ತಾ ಇದೆ ಅಂತ ಹೇಳಿ. ಅದೇ ರೀತಿಯಾಗಿ ಬೇರೆ ಗ್ರಹಗಳ ಗೋಚರದಿಂದ ಮಿಥುನ ರಾಶಿಯವ್ರಿಗೆ ಆಗುವಂತಹ ಫಲ ಏನು, ಏನಾದರೂ ತೊಂದರೆಗಳಾಗುತ್ತಾ, ಹೇಗೆ ಪ್ರಭಾವ ಬೀರುತ್ತೆ ಅಂತ ಹೇಳಿ ಗುರೂಜಿ. ನೋಡಿ, ತುಂಬ ಒಳ್ಳೆಯ ಪ್ರಶ್ನೆ. ಸಾಮಾನ್ಯವಾಗಿ ಈ ತಿಂಗಳಿನ ಗೋಚಾರ, ಬೇರೆ ಗ್ರಹಗಳ ಗೋಚಾರ ನೋಡಿದ್ರೆ ಪಂಚಗ್ರಹ ಕೂಟ ಆಗ್ತಿರುವಂಥದ್ದು ಮತ್ತು ಗ್ರಹ ಪರಿವರ್ತನೆ ವಿಶೇಷವಾಗಿ ಆಗ್ತಿರುವಂಥದ್ದು. ಪಂಚಗ್ರಹ ಕೂಟ ರಾಶಿಯವರಿಗೆ ದಶಮ ಸ್ಥಾನದಲ್ಲಿ ಆಗ್ತಿರುವಂಥದ್ದು ಮತ್ತು ಅದೇ ರೀತಿ ಗ್ರಹಗಳ ಒಂದು ಪರಿವರ್ತನೆ ಯೋಗ, ಗುರು ಶುಕ್ರರ ಪರಿವರ್ತನೆ ಯೋಗ. ಗುರು ವ್ಯಯಸ್ಥಾನದಲ್ಲಿರುವಂಥದ್ದು, ಶುಕ್ರ ನಿಮಗೆ ದಶಮ ಸ್ಥಾನದಲ್ಲಿರುವಂಥದ್ದು. ವ್ಯಯ ಮತ್ತು ದಶಮ ಸ್ಥಾನದ ಪರಿವರ್ತನೆಯಿಂದ ನಿಮಗೆ ಒಂದು ಒಳ್ಳೆಯ ವಿಚಾರ. ಗುರು ಒಂದು ಧಾರ್ಮಿಕ ಗ್ರಹ ಆಗಿರೋದ್ರಿಂದ ಒಬ್ಬ ದೊಡ್ಡ ಧಾರ್ಮಿಕ ವ್ಯಕ್ತಿಯ ಒಂದು ಪರಿಚಯ ಆಗ್ತಿರುವಂಥದ್ದು ಮತ್ತು ಸತ್ಕರ್ಮ ಮಾಡೋದಕ್ಕೆ ಪ್ರೇರಣೆ ಸಿಗುವಂಥದ್ದು. ಮತ್ತು ದಶಮ ಸ್ಥಾನದಲ್ಲಿ ಪಂಚಗ್ರಹಗಳ ಕೂಟದಿಂದ ಪರಿವರ್ತನೆ ಯೋಗದಲ್ಲಿ ಮತ್ತು ಪಂಚಗ್ರಹಗಳ ಕೂಟದಿಂದ ಸರ್ಕಾರದಿಂದ ಅಥವಾ ಉನ್ನತ ಅಧಿಕಾರಿಯ ಜೊತೆ ಒಂದು ಸಹಕಾರ ಸಿಗುವಂಥದ್ದು ಮತ್ತು ಈ ಒಂದು ಮಾಸದಲ್ಲಿ ನೀವು ಅನೇಕ ಮಿತ್ರರನ್ನು ಮಾಡ್ಕೊಳ್ಳುವಂಥದ್ದು, ಹೊಸ ಮಿತ್ರರು ನಿಮಗೆ ನಿಮ್ಮ ಫ್ರೆಂಡ್ ಲಿಸ್ಟಲ್ಲಿ ಸೇರೋದಂಥದ್ದು ನಾವು ನೋಡ್ತಾ ಬರ್ತೀವಿ. ಮತ್ತು ಭೂ ಮತ್ತು ಪಶು ಸಂಪತ್ತು ವೃದ್ಧಿ ಆಗುವಂಥದ್ದು ಈ ಮಾಸದಲ್ಲಿ ಮತ್ತು ವಾಹನ ಸೌಖ್ಯ, ಕುಟುಂಬ ಸೌಖ್ಯ ಮತ್ತು
ಯಾರು ಹೂವು ಹಣ್ಣು ತರಕಾರಿ ವ್ಯಾಪಾರಸ್ಥರಿರ್ತಾರೋ ನಮ್ಮ ಮಿಥುನ ರಾಶಿಯವರ ವಿಚಾರವಾಗಿ ನೋಡೋದಾದ್ರೆ ಅವ್ರಿಗೂ ಕೂಡ ಈ ಒಂದು ಮಾಸದಲ್ಲಿ ವೃದ್ಧಿ ಆಗುವಂಥದ್ದು, ವ್ಯಾಪಾರ ವಹಿವಾಟುಗಳಲ್ಲಿ ಹೆಚ್ಚು ಹೆಚ್ಚು ವೃದ್ಧಿ ಅಂತ ಹೇಳ್ತೀವಿ. ಕುಟುಂಬದಲ್ಲಿ ಸಂತೃಪ್ತಿ ಜೀವನ ನಡೆಸುವಂಥದ್ದು, ಕುಟುಂಬದಲ್ಲಿ ಅಭಿವೃದ್ಧಿ ಕಾರ್ಯಗಳು ಮತ್ತು ಯಾವುದೇ ರೀತಿ ವ್ಯವಸಾಯದಿಂದ ಆದಾಯ. ಯಾರು ನಮ್ಮ ರೈತರು ಅಂತಂದ್ರೆ ನಮ್ಮ ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ. ಸೊ ರೈತರು ಚೆನ್ನಾಗಿದ್ರೆ ನಾವು ನಮ್ಮ ನಾಡು ಸುಭಿಕ್ಷವಾಗಿರುವಂತ ಈ ರಾಶಿಯವರ ಒಂದು ರೈತರು ಕೂಡ ಈ ವರ್ಷ ಈ ಒಂದು ಮಾಸದಲ್ಲಿ ತುಂಬಾ ಚೆನ್ನಾಗುವಂಥದ್ದು, ಸಂಪತ್ತು ವೃದ್ಧಿ ಆಗುವಂಥದ್ದು. ಆದ್ರೆ ಸ್ವಲ್ಪ ದುರಾಸೆ ಬರುವಂಥದ್ದು ಕೂಡ ಆಗಿರುತ್ತೆ. ಯಾವುದೇ ರೀತಿ ಹಣದ ದುರಾಸೆ ಬೇಡ, ಸಂಪತ್ತಲ್ಲಿ ಖಂಡಿತ ವೃದ್ಧಿ ಆಗುತ್ತೆ. ಮತ್ತೆ ಮಕ್ಕಳಿಂದ ಸಂತೋಷ. ಮತ್ತೆ ಆದ್ರೆ ಸ್ವಲ್ಪ ಏನೋ ಮಿಥುನ ರಾಶಿಯವರಿಗೆ ಚಂಚಲತ್ವ ಈ ಒಂದು ಮಾಸದಲ್ಲಿ ನಾವು ನೋಡ್ತಾ ಬರ್ತೀವಿ. ಮತ್ತು ಕಾರ್ಯಕ್ಷೇತ್ರದಲ್ಲಿ ಎಲ್ಲಾ ವಿಚಾರವಾಗಿ ನಿಮಗೆ ತುಂಬಾ ಕಂಫರ್ಟೇಬಲ್ ಆಗಿರುವಂಥದ್ದು ತಾವು. ಮತ್ತೆ ಒಳ್ಳೆ ನಿದ್ದೆ, ಒಳ್ಳೆ ಆರೋಗ್ಯ, ಒಳ್ಳೆ ಊಟ ಮತ್ತು ಸಮಾಜದಲ್ಲಿ ಹೊಸ ಒಂದು ಒಳ್ಳೆ ಹೆಸರನ್ನ ಮಾಡುವಂತ ಇದರ ವಿಚಾರದಲ್ಲಿ ನಾವು ನೋಡ್ತಾ ಬರ್ತೀವಿ ಈ ಒಂದು ಮಾಸದಲ್ಲಿ. ಓಕೆ, ಸೊ ಅಂದ್ರೆ ಬೇರೆ ಗ್ರಹಗಳ ಸಂಚಾರದಿಂದ ಗೋಚರದಿಂದ ಕೂಡ ಮಿಥುನ ರಾಶಿಯವರ ಅವರಿಗೆ ಯಾವ ರೀತಿಯಾಗಿ ಫಲ ಹಾಗೆ ಅದರ ಪ್ರಭಾವ ಹೇಗಿರುತ್ತೆ ಅಂತ ಹೇಳಿ ಗುರೂಜಿಗಳು ಸಹ ತಿಳಿಸ್ಕೊಟ್ರು. ಗುರೂಜಿ, ಈಗ ಮಿಥುನ ರಾಶಿಯ ರಾಶಿಯಾಧಿಪತಿ ಏನಿದ್ದಾರೆ, ಸೊ ಅವರಿಂದ ಆ ರಾಶಿಗೆ ಮಿಥುನ ರಾಶಿಯವರಿಗೆ ಆಗ್ತಕ್ಕಂಥ ಅನುಕೂಲತೆಗಳು ಏನೇನು, ಹೇಗಿದೆ ಅದೆಲ್ಲ ಅಂತ ನೋಡಿ. ರಾಷ್ಟ್ರಾಧಿಪತಿಯಾದ ಬುಧನ ಗೋಚಾರ ತುಂಬಾ ವಿಶೇಷವಾಗಿ ಪಂಚಗ್ರಹಗಳ ಕೂಟದಲ್ಲಿ ಆಗ್ತಾ ಇರೋದು ಅಂತದ್ದು ನಾವಿಲ್ಲಿ ನೋಡ್ತಾ ಬರ್ತೀವಿ. ಇಲ್ಲಿ ನಾನು ಹೇಳ್ದಂಗೆ ಈ ಒಂದು ರಾಷ್ಟ್ರಾಧಿಪತಿಯಿಂದ ಅನುಕೂಲ ಆಗುವಂಥದ್ದು, ಧನ ಧಾನ್ಯದಲ್ಲಿ ಅಭಿವೃದ್ಧಿ ಆಗುವಂಥದ್ದು, ಮತ್ತೆ ಯಾವುದೇ ರೀತಿ ಎಲ್ಲಾ ವಿಚಾರಗಳಲ್ಲಿ ಕೋರ್ಟು ಕಚೇರಿ ಆಗಿರ್ಬೋದು ಮತ್ತು ಇತ್ಯಾದಿ ವಿಚಾರದಲ್ಲಿ ಇವರಿಗೆ ಜಯ ಸಿಗುವಂಥದ್ದು, ಮತ್ತೆ ಆರ್ಗ್ಯುಮೆಂಟ್ಸ್ ಅಲ್ಲಿ ಗೆಲ್ಲುವಂಥದ್ದು, ಮತ್ತೆ ಸ್ವಲ್ಪ ಏನಾದರೂ ಮನೆಯಲ್ಲಿ ಇವರ ಒಂದು ಅಣ್ಣ ತಮ್ಮಂದ್ರಿಂದ ಸಣ್ಣ ಪುಟ್ಟ ಕಲಹಗಳನ್ನು ನಾವು ನೋಡ್ತಾ ಬರ್ತೀವಿ. ಆಮೇಲೆ ಸ್ವಲ್ಪ ನೆಗೆಟಿವ್ ಸೈಡ್ ಅಲ್ಲಿ ನೋಡೋದಾದ್ರೆ ಸ್ವಲ್ಪ ಕಣ್ಣಿನ ವಿಚಾರದಲ್ಲಿ ಹುಷಾರಾಗಿರುವಂಥದ್ದು. ಹೇಗೆ ನಾವು ವೃಷಭ ರಾಶಿಯಲ್ಲಿ ನಾವು ದಂತ ಸಮಸ್ಯೆ ಮತ್ತು ಅವರ ಚರ್ಮದ ಸಮಸ್ಯೆ ಹೇಗೆ ತಿಳಿಸ್ಕೊಟ್ಟು, ಇವರಿಗೆ ಮಿಥುನ ರಾಶಿಯವರಿಗೆ ಸ್ವಲ್ಪ ಕಣ್ಣಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರುವಂಥದ್ದು ಅದನ್ನ ನಾವು ಸೂಚಿಸ್ತಾ ಬರ್ತೇವೆ. ಮತ್ತೆ ರಾಶಿಯಾಧಿಪತಿಯ ಒಂದು ಗೋಚಾರ ಯಾರು ಕ್ಷೀರ ಪದಾರ್ಥಗಳ ವ್ಯಾಪಾರಸ್ಥರಾಗಿರ್ತಾರೋ ಅವರಿಗೆ ತುಂಬಾ ಬಿಸ್ನೆಸ್ ಅಲ್ಲಿ ಗ್ರೋತ್ ಸಿಗುವಂಥದ್ದು. ಮಿಲ್ಕು, ಡೈರಿ ಪ್ರಾಡಕ್ಟ್ಸ್ ಅಲ್ಲಿ ಅವ್ರಿಗೂ ನಿಮ್ಮ ಒಂದು ಮಿಥುನ ರಾಶಿಯವರದಾಗಿದ್ರೆ ನಿಮ್ಮ ಒಂದು ಡೈರಿ ಪ್ರಾಡಕ್ಟ್ಸ್ ರಿಲೇಟೆಡ್ ಬಿಸ್ನೆಸ್ ಇದ್ರೆ ನಿಮಗೆ ಈ ಒಂದು ಮಾಸದಲ್ಲಿ ತುಂಬಾ ವೃದ್ಧಿ ಆಗುವಂಥದ್ದು. ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ವಿಚಾರದಲ್ಲಿ ಸ್ವಲ್ಪ ಹೆಚ್ಚು ತೊಡಗಿಕೊಳ್ಳುವಂಥದ್ದು, ದೇವಸ್ಥಾನಗಳ ಭೇಟಿ ಮತ್ತು ಧಾರ್ಮಿಕ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಳುವಂಥದ್ದು, ಧಾರ್ಮಿಕ ವಿಚಾರಗಳಲ್ಲಿ ತಮ್ಮ ಸಮಯವನ್ನು ಉಪಯೋಗಿಸ್ಕೊಳ್ಳುವಂಥದ್ದು, ಶ್ರೀ ಚರಿತ್ರೆ ಅಥವಾ ದೇವರ ಚರಿತ್ರೆಯನ್ನು ಬರೆಯುವಂಥದ್ದು, ರಾಮನಾಮ ಜಪ ಮಾಡುವಂಥದ್ದು ಕಾರ್ಯಗಳು ಈ ಒಂದು ಮಾಸದಲ್ಲಿ ಒಂದು ರಾಶಾಧಿಪತಿಯ ಗೋಚರದಿಂದ ಇವರಿಗೆ ಒಂದು ಧನಾತ್ಮಕವಾಗಿ ವೃದ್ಧಿ ಆಗೋದನ್ನು ನೋಡ್ತಾ ಬರ್ತೀವಿ. ಮತ್ತೆ ಲೋಹಕ್ಕೆ ಸಂಬಂಧಪಟ್ಟಂತ ವ್ಯಾಪಾರಿಗಳಾಗಿರ್ಬೋದು, ಚಿನ್ನ, ಬೆಳ್ಳಿ ಮತ್ತು ಪಂಚಲೋಹದ ವಿಚಾರವಾಗಿ ಯಾರು ವ್ಯಾಪಾರಸ್ಥರು ಇರ್ತಾರೋ, ಮತ್ತೆ ನೀವು ಹೇಳಿದ ಕಬ್ಬಿಣದ ವಿಚಾರವಾಗಿ ಯಾರು ಲೋಹದ ಒಂದು ವ್ಯಾಪಾರಿಗಳಿರ್ತಾರೋ ಅವರಿಗೆ ಅಂದ್ರೆ ತಯಾರಕರು ಇರ್ಬೋದು, ಅದರ ಒಂದು ಮೋಲ್ಡಿಂಗ್ ಅಂತ ಹೇಳ್ತಾರೆ, ಅವ್ರಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅವರ ವ್ಯಾಪಾರ ವಹಿವಾಟಲ್ಲಿ ವೃದ್ಧಿ ಮತ್ತು ಸೇಲ್ಸು, ಮಾರ್ಕೆಟಿಂಗು, ಸರ್ವಿಸು, ಪ್ರಾಡಕ್ಟ್ಸು ಈ ವಿಚಾರದಲ್ಲಿ ಯಾರು ವ್ಯಾಪಾರಸ್ಥರು ಇರ್ತಾರೋ ಅವ್ರಿಗೂ ಕೂಡ ಈ ಒಂದು ಮಾಸದಲ್ಲಿ ತುಂಬಾ ವಿಶೇಷವಾಗಿರುವಂತಹ ವ್ಯಾಪಾರದಲ್ಲಿ ವಹಿವಾಟುಗಳು ತುಂಬಾ ಚೆನ್ನಾಗಿರುವಂಥದ್ದು. ಅಂದ್ರೆ ಈ ಒಂದು ಮಾಸದಲ್ಲಿ ಆಧ್ಯಾತ್ಮಿಕ ಹೆಚ್ಚು ಇವರಿಗೆ ಒಲವು ಬರೋದ್ರಿಂದ ಮಂತ್ರಗಳನ್ನು ಆಲಿಸುವಂಥದ್ದು, ಮಂತ್ರಗಳ ಪಠನೆ ಮಾಡುವಂಥದ್ದು. ಸೊ ಈ ರೀತಿ ಹಲವಾರು ವಿಚಾರದಲ್ಲಿ ದೇವರ ನಾಮ ಸ್ಮರಣೆ ಮಾಡುವಂಥದ್ದು ಮತ್ತು ಇವರಿಗೆ ಒಂದು ದಾನ ಧರ್ಮದ ವಿಚಾರವಾಗಿ ಮತ್ತು ಈ ಒಂದು ಚಾರಿಟಿ ಅಂದ್ರೆ ಏನೇ ಹೇಳ್ತೀವಿ ಅಂತಂದ್ರೆ ಅಲ್ಲಲ್ಲಿ ಅವರಿಗೆ ಫೌಂಡೇಶನ್ಸ್, ಚಾರಿಟಿ ಆ ವಿಚಾರವಾಗಿ ಕೂಡ ಇವರು ಹಣನ ಖರ್ಚು ಮಾಡುವಂಥದ್ದು ನಾವು ನೋಡ್ತಾ ಬರ್ತೀವಿ. ಓಕೆ ಗುರೂಜಿ, ಪರಿಹಾರ ಕ್ರಮಗಳು ಅಂತ ಹೇಳಿ ಬಂದಾಗ ನೋಡೋದಾದ್ರೆ ಅದು ಮಿಥುನ ರಾಶಿಯವರಿಗೆ ಏನೇನು ಪರಿಹಾರ ಕ್ರಮಗಳಿದೆ ಗುರೂಜಿ? ಮಿಥುನ ರಾಶಿಯವರಿಗೆ ವಿಶೇಷವಾಗಿ ನೋಡೋದಾದ್ರೆ ನಾವು ರಾಷ್ಟ್ರಾಧಿಪತಿಯಾದ ಬುಧ ಅಂತ ಹೇಳ್ತೀವಿ. ಬುಧಗೆ ಅಧಿಪತಿಯಾಗಿರುವಂಥ ದೇವರು ವಿಷ್ಣು ದೇವರು ಅಂತ ಹೇಳ್ತೀವಿ. ಸೊ ವಿಷ್ಣುವಿನ ದೇವಸ್ಥಾನಕ್ಕೆ ಪ್ರತಿ ಬುಧವಾರ ಹೋಗುವಂಥದ್ದು. ಎಲ್ಲ ಕಡೆ ವಿಷ್ಣು ದೇವಸ್ಥಾನ ನಿಮಗೆ ಸಿಕ್ಕಿಲ್ಲ ಅಂದರೆ ವಿಷ್ಣುವಿನ ಸ್ವರೂಪವಾದ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು. ವಿಷ್ಣುವಿನ ಮೂಲ ಮಂತ್ರ ಅಂತ ಹೇಳ್ತೀವಿ. ಆ ವಿಚಾರವಾಗಿ ನೋಡೋದಾದ್ರೆ ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನು 108 ಬಾರಿ ಜಪ ಮಾಡುವಂಥದ್ದು. ಒಂದು ವಿಷ್ಣುವಿನ ಜಪ, ನಾಮಸ್ಮರಣೆ ಮತ್ತು ವಿಷ್ಣುವಿನ ಮಂತ್ರ ಕೇಳುವಂಥದ್ದು. ಅಥವಾ ಅವರಿಗೆ ಯಾರಿಗೆ ಮಂತ್ರ ಉಚ್ಚಾರಣೆ ಬರೋದಿಲ್ಲೋ ಅವರು ಒಂದು ಯೂಟ್ಯೂಬಲ್ಲೋ ಅಥವಾ ಎಲ್ಲೋ ಒಂದು ಮೊಬೈಲಲ್ಲೋ ಪ್ಲೇ ಮಾಡಿಕೊಂಡು ಆಲಿಸುವುದರಿಂದ ಇವರಿಗೆ ತುಂಬ ಶುಭವಾಗಿರುವಂಥದ್ದು. ಸೊ ಈ ರೀತಿ ಪರಿಹಾರಗಳು ಮಾಡ್ಕೋಬಹುದು. ಇವರಿಗೆ ಶುಭ ವರ್ಣ, ಶುಭ ಸಂಖ್ಯೆ ಈ ಒಂದು ಮಾಸದಲ್ಲಿ ನೋಡೋದಾದ್ರೆ ನಿಮ್ಮ ಒಂದು ಮಿಥುನ ರಾಶಿಯವರಿಗೆ ಹೆಚ್ಚು ಯಥೇಚ್ಛವಾಗಿ 5 ನಂಬರ್ಸ್ನ ಯೂಸ್ ಮಾಡಿ, 7 ನಂಬರ್ಸ್ನ ಯೂಸ್ ಮಾಡಿ. ಈ ಒಂದು ರಿಪಿಟೇಟಿವ್ ನಂಬರ್ಸು
ಟೋಟಲ್ ಆ್ಯಡು ಮತ್ತು ಕೌಂಟ್ ಮಾಡಿದ್ರೆ ಈ ಒಂದು ಮಾಸದಲ್ಲಿ ನಿಮಗೇನು ಹೊಸ ವಾಹನ ತೊಗೊತಿದ್ದೀರಾ, ಹೊಸ ಮೊಬೈಲ್ ಸಂಖ್ಯೆ ತೊಗೊತಿದ್ದೀರಾ, ಹೊಸ ಪ್ಲಾಟು ಅಂದರೆ ಹೊಸ ಅಪಾರ್ಟ್ಮೆಂಟ್ ತೊಗೊತಿದ್ದೀರಾ, ಈ ಒಂದು ಸಂಖ್ಯೆಗಳನ್ನು 5 ಮತ್ತು 7 ಬರೋದನ್ನು ಹೆಚ್ಚು ಉಪಯೋಗಿಸಿ, ಅಥವಾ ಟೋಟಲ್ ಕೌಂಟ್ 5 or 7 ಬರೋದನ್ನು ಮಾಡಬೇಕು. ಹೆಚ್ಚು ಶುಭ ವರ್ಣ ಅಂದರೆ ಹಸಿರು ಬಣ್ಣವನ್ನು ಮತ್ತು ನೀಲಿ ಬಣ್ಣವನ್ನು ಮತ್ತು ಬಿಳಿ ಬಣ್ಣವನ್ನು ಅಂದರೆ ಅವರು ಡ್ರೆಸ್ ಕೋಡಲ್ಲಿ ಬಳಸ್ಬೋದು ಅಥವಾ ಹೊಸ ಬಟ್ಟೆ ಖರೀದಿಯಲ್ಲಿ ಬಳಸ್ಬೋದು. ಈ ರೀತಿ ಇದು ಕೂಡ ಪರಿಹಾರ ಮಾರ್ಗದಲ್ಲಿ ಬರೋದ್ರಿಂದ ಹೆಚ್ಚು ಈ ರೀತಿ ಮಿಥುನ ರಾಶಿಯವರು ಮಾಡ್ಕೊಂಡು ಬಂದರೆ ಈ ಒಂದು ಮಾಸ ತುಂಬ ಚೆನ್ನಾಗಿರುವಂಥದ್ದು. ಸೊ ಏಪ್ರಿಲ್ ತಿಂಗಳಲ್ಲಿ ಅವರು ಯಾವ ದಿಕ್ಕಿನ ಕಡೆ ಪ್ರಯಾಣ ಬೆಳೆಸಬೇಕು ಅಂತ ಏನಾದರೂ ಹೇಳ್ತೀರಾ? ಹೆಚ್ಚು ಮಿಥುನ ರಾಶಿಯವರಿಗೆ ಅತಿ ಶುಭಕರವಾಗಿರುವಂಥ ದಿಕ್ಕು ಪಶ್ಚಿಮ ಅಂತ ಹೇಳ್ತೀವಿ. ಪಶ್ಚಿಮ ಮತ್ತು ಉತ್ತರ ದಿಕ್ಕು ಕೂಡ ಚೆನ್ನಾಗಿರುತ್ತೆ. ಉತ್ತರ ಮತ್ತು ಪಶ್ಚಿಮ ದಿಕ್ಕಿನ ಕಡೆ ಪ್ರಯಾಣ ಮತ್ತು ಉತ್ತರ ಪಶ್ಚಿಮ ದಿಕ್ಕಿನಲ್ಲಿ ಅವ್ರು ಏನೋ ಒಂದು ಪ್ಲಾಟ್ ತೊಗೋಬೋದು ಅಥವಾ ಒಂದು ಅಪಾರ್ಟ್ಮೆಂಟ್ ತೊಗೋಬೋದು. ಈ ದಿಕ್ಕಿನ ಕಡೆ ಅಪಾರ್ಟ್ಮೆಂಟು, ಆ ಫೇಸಿಂಗ್ ಅಪಾರ್ಟ್ಮೆಂಟ್ನ ತೊಗೊಂಡಾಗ ಅಥವಾ ಆ ಫೇಸಿಂಗ್ನ ಪ್ಲಾಟ್ನ ತೊಗೊಂಡಾಗ ಮತ್ತು ಕೆಲಸ ಕಾರ್ಯಗಳ ವಿಚಾರವಾಗಿ ಆ ಕಡೆ ಪ್ರಯಾಣ ಮಾಡಿದ್ರೆ, ಮತ್ತು ಅವರ ಒಂದು ಕೆಲಸ ಕಾರ್ಯಗಳಲ್ಲಿ ಅವ್ರ ಮನೇಲಿ ಯಥೇಚ್ಛವಾಗಿ ಕೂತ್ಕೊಂಡು ಕೆಲಸ ಮಾಡಬೇಕಂದ್ರೆ ಪಶ್ಚಿಮ ಮತ್ತು ಉತ್ತರ ದಿಕ್ಕಲ್ಲಿ ಮಾಡಿದಾಗ ಹೆಚ್ಚು ರಾಶಿಯವರಿಗೆ ಅನುಕೂಲಕರ ಪರಿಸ್ಥಿತಿ ನಿರ್ಮಾಣವಾಗಿ ಅವರಿಗೆ ಇನ್ನೂ ಹೆಚ್ಚು ಕೆಲಸದಲ್ಲಿ ಪ್ರಗತಿ ಹೊಂದುವಂಥದ್ದು ನೋಡ್ತಾ ಬರ್ತೀವಿ. ಓಕೆ ಗುರುಜಿ, ಮಿಥುನ ರಾಶಿಯ ಒಂದು ಏಪ್ರಿಲ್ ತಿಂಗಳ ಭವಿಷ್ಯ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ ಕೂಡ ತಿಳಿಸ್ಕೊಟ್ರಿ. ಜೊತೆಗೆ ಪರಿಹಾರ ಕ್ರಮಗಳು ಹಾಗೆ ಒಂದು ಬೇರೆ ಗ್ರಹಗಳ ಗೋಚರದಿಂದ ಮಿಥುನ ರಾಶಿಯವರಿಗೆ ಆಗಬಹುದಾದಂತಹ ಫಲ, ಜೊತೆಗೆ ಏನೇನು ತೊಂದರೆಗಳು, ಅದನ್ನ ಹೇಗೆ ಪರಿಹರಿಸ್ಕೋಬೇಕು, ಇದೆಲ್ಲದನ್ನ ಕೂಡ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಟ್ರಿ. ಮತ್ತು ಸಹ ನಾನು ಹೇಳ್ತಾ ಇದ್ದೀನಿ, ಗುರೂಜಿಯವರೊಂದಿಗೆ ನೇರವಾಗಿ ನೀವು ಮಾತನಾಡಬೇಕಂದ್ರೆ ಪ್ರತಿ ಶುಕ್ರವಾರ ಬೆಳಗ್ಗೆ 8 ನಮ್ಮ ನಂಬರ್ ಏನಿದೆ 0816227004 ಅಥವಾ 5 ಅಥವಾ 6 ಕಾಲ್ ಮಾಡಿದ್ರೆ ಖಂಡಿತ ಕಾಲ್ ಕನೆಕ್ಟ್ ಆಗುತ್ತೆ. ಹಾಗೆ ನೀವು ಗುರುಜಿ ಜೊತೆ ನೇರವಾಗಿ ಮಾತನಾಡಿ ನಿಮ್ಮ ಪ್ರಶ್ನೆನ ಕೇಳಬಹುದು ಅಂತ ಹೇಳಿ ತಿಳಿಸ್ತಾ, ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ದಿನ ಭವಿಷ್ಯ, ಪಂಚಾಂಗ, ತಿಥಿ ಹಾಗೆ ಮಿಥುನ ರಾಶಿಯ ಒಂದು ಏಪ್ರಿಲ್ ತಿಂಗಳ ಭವಿಷ್ಯವನ್ನ ಗುರೂಜಿಗಳು ತಿಳಿಸ್ಕೊಟ್ಟಿದ್ದಾರೆ. ಗುರೂಜಿ ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಸ್ ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಮತ್ತೊಂದು ವಿಶೇಷತೆಯೊಂದಿಗೆ ಹಾಗೆ ದಿನ ಭವಿಷ್ಯದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.